2003ರವರೆಗೆ ಅಕ್ವೈರ್ ಮಾಡಿರ್ತಕ್ಕಂಥ ಲ್ಯಾಂಡ್ ಅನ್ನ ನೀವು ಹೇಳಿದ್ದೀರಿ. ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿ 2010ರಲ್ಲಾಗಿದೆ, ಇದುವರೆಗೂ ಕೂಡ ಫೈನಲ್ ನೋಟಿಫಿಕೇಶನ್ ಆಗಿಲ್ಲ. ಅದಕ್ಕೆ ಯಾವ್ದು ರೀತಿಯಾದಂತ ನೀವು ಇದು ಮಾಡಬೇಕು ಅಂತ ನನಗೆ ಕ್ಲಾರಿಟಿ ಬೇಕು. ಮತ್ತು ಯಾವ್ಯಾವ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗದಿರಾ ಎಷ್ಟು ದಿನದೊಳಗೆ ನೀವು ಫೈನಲ್ ನೋಟಿಫಿಕೇಶನ್ ಆಗುತ್ತೆ, ಅದಕ್ಕೇನಾದ್ರೂ ಮಾನದಂಡ ಇದೆಯಾ? 10-15 ವರ್ಷ ಆದ್ರೂ ಕೂಡ ನೀವು ಫೈನಲ್ ನೋಟಿಫಿಕೇಶನ್ ಮಾಡಿದಿರಾ, ರೈತರಿಗೂ ಲ್ಯಾಂಡ್ ಬಿಡದೇ ಇದ್ರೆ ಅವ್ರು ಏನ್ ಮಾಡ್ಬೇಕು? ಇದು ನಮ್ಗೆ ಕ್ಲಾರಿಫೈ ಆಗ್ಬೇಕು. ಒಂದು ಮಿನಿಮಮ್ ಟೈಮ್ ಆದ್ರೂ ಇಡ್ಬೇಕಲ್ಲ ಅದು. ಸನ್ಮಾನ್ಯ ಸಭಾಪತಿಗಳೇ, ಸದಸ್ಯರು ಕೇಳಿದಂತ ಪ್ರಶ್ನೆ, ಆನೇಕಲ್ ತಾಲೂಕಿನ ಸುತ್ತ ಕೆಐಡಿಬಿ ವತಿಯಿಂದ ಎಷ್ಟು ಭೂಮಿಯನ್ನು ವಶಪಡಿಸಿಕೊಂಡಿದೆ ವಿವರವನ್ನು ಕೊಟ್ಟಿದ್ದೀನಿ. ಒಟ್ಟು 2542.33 ಎಕರೆ ವಿಸ್ತೀರ್ಣ ಜಮೀನ ಕೆಐಡಿಬಿ ಕಲಂ 28(4) ಅಂದ್ರೆ ಫೈನಲ್ ನೋಟಿಫಿಕೇಶನ್ ಭೂಸ್ವಾಧೀನ ಪಡಿಸ್ಕೊಂಡಿದೀವಿ. ಅವ್ರ ವಿವರವನ್ನು ಕೂಡ ಅನುಬಂಧ 1ರಲ್ಲಿ ಕೊಟ್ಟಿದೀವಿ. ಆಮೇಲೆ ಅದು 2542 ಎಕರೆ 0.33 acres ನಲ್ಲಿ ಒಟ್ಟು 1346 ಉದ್ದಿಮೆದಾರರಿಗೆ ನಾವು 2197.17 ಎಕರೆ ಜಮೀನು ಹಂಚಿಕೆ ಮಾಡಿದ್ರೆ ಅದನ್ನು ಅನುಬಂಧದಲ್ಲಿ ಕೊಟ್ಟಿದ್ದೀವಿ. ಈಗ ನಮ್ಮಲ್ಲಿ ಏನಿದೆ ಅಂದ್ರೆ ಅಂತಿಮ ಅಧಿಸೂಚನೆ ಸಂದರ್ಭದಲ್ಲಿ 28(1) ಮತ್ತು 28(4) ಮಧ್ಯ ಇವತ್ತು ಯಾವುದೇ ಭೂಮಿ ಇವತ್ತು ಸಹ ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ಅದನ್ನ ನಾವು 28(4) ಮುಂಚಿತವಾಗಿ ನಾವು ಬಿಡ್ತೇವೆ. 28(4) ಆದ್ಮೇಲೆ ಇವತ್ತು ನಾವು ಬಿಡ್ಲಿಕ್ಕೆ ನಮ್ಗೆ ಕಾನೂನಲ್ಲಿ ಅವಕಾಶ ಇಲ್ಲ. ಇಲ್ಲಿ ಸ್ಪೆಸಿಫಿಕ್ ಆಗಿ ನಿಮ್ಮ ಒಂದು ನನ್ಗೆ ಈ ಪ್ರದೇಶದಲ್ಲಿ ಇವತ್ತು ಬೊಮ್ಮಸಂದ್ರ 4ನೇ ಹಂತ ಮತ್ತು ಎಲೆಕ್ಟ್ರಾನಿಕ್ ಸಿಟಿ 1ನೇ ಹಂತದಲ್ಲಿ ಸಂಪರ್ಕ ರಸ್ತೆ ಸಲುವಾಗಿ 10ರಲ್ಲಿ ಇವತ್ತು ದಿವಸ ಪ್ರಾಥಮಿಕ ಅಧಿಸೂಚನೆ ಜಮೀನುಗಳ ಪೈಕಿ ಭೂ ಸ್ವಾಧೀನ ಹುಲಿಗುಂಬಲ್ ಗ್ರಾಮದಲ್ಲಿ 2 ಎಕರೆ 36 ಗುಂಟೆ ಮತ್ತು ಕಿರುಪಾಳ್ಯನಲ್ಲಿ 6 ಎಕರೆ 6 ಗುಂಟೆ ಮತ್ತು 3 ಎಕರೆ 2.5 ಗುಂಟೆ ಜಮೀನು ಹಾಗೂ ಅದೇ 2010ರ ಪ್ರಾಥಮಿಕ ಅಧಿಸೂಚನೆ ಒಳಗೊಂಡ ಹುಲಿಮಂಗಲ ಗ್ರಾಮದಲ್ಲಿ ಸುಮಾರು 3 ಎಕರೆ 9 ಗುಂಟೆ ಜಮೀನು ಒಳಗೊಂಡಂತೆ ಒಟ್ಟು 6 ಎಕರೆ 11.5 ಗುಂಟೆ ಜಮೀನುಗಳನ್ನ ರಸ್ತೆ ಸಂಪರ್ಕ ಕಲ್ಪಿಸಲಿಕ್ಕೆ ಅವಶ್ಯ ಇಲ್ಲ ಅಂತ ಹೇಳಿ ಇವತ್ತು ಸ್ವತಂತ್ರ ಭೂ ಕಾನೂನು ಕೈ ಬಿಡ್ಲಿಕ್ಕೆ ಸರ್ಕಾರದಿಂದ ಬೋರ್ಡ್ ನಲ್ಲಿ ರೆಸಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಈಗ ನಾವು ಸರ್ಕಾರದಲ್ಲಿ ಅದ್ರ ಬಗ್ಗೆ ನಾವು ತೀರ್ಮಾನ ಕೈಗೊಳ್ತೀವಿ. ಈಗ ಇಲ್ಲ, ಅದೇ ವಿಷಯನೇ ನಾನು ಕೇಳಿದ್ದು. 14 ವರ್ಷ ಆದ್ರೂ ಕೂಡ ನಾನು ಮೊನ್ನೆ ಹೋಗಿ ಫಾಲೋ ಅಪ್ ಮಾಡಿದ್ಮೇಲೆ ಇದಾಗಿದೆ. ದಯವಿಟ್ಟು ನೋಟಿಫಿಕೇಶನ್, ಪ್ರೈಮರಿ ನೋಟಿಫಿಕೇಶನ್ ಆಮೇಲೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಆದ್ಮೇಲೆ ಇಷ್ಟು ದಿನದೊಳಗೆ ನಾವು ಅಕ್ವೈರ್ ಮಾಡ್ತೀವಿ ಅನ್ನತಕ್ಕಂಥ ಏನಾದ್ರೂ ಒಂದು ಕಂಡೀಷನ್ ಹಾಕ್ಬೇಕು ನೀವು. ಇಲ್ಲಾಂದ್ರೆ 10-15 ವರ್ಷ ಕೂಡ ನೀವು ಲ್ಯಾಂಡ್ ಅನ್ನ ನೀವು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿ ಫೈನಲ್ ನೋಟಿಫಿಕೇಶನ್ ಮಾಡಿಲ್ಲ ಅಂದ್ರೆ ರೈತರಿಗೂ ತೊಂದರೆ ಆಗುತ್ತೆ, ಬೇರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಅದನ್ನ ನಮ್ಮ ಕಾನೂನು ಪ್ರಕಾರ ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಆದ್ಮೇಲೆ ನಾವು ಇಂತಿಷ್ಟು ದಿವಸದಲ್ಲಿ ಇವತ್ತು ದಿವಸ ನಾವು ಏನು ಫೈನಲ್ ನೋಟಿಫಿಕೇಶನ್ ಮಾಡ್ಬೇಕು ಅಂತಿದೆ. ಇದ್ರ ಪ್ರಕಾರ ಇವತ್ತು ದಿವಸ ಯೂಶುವಲ್ ಆಗಿ ನಾವು ಮಾಡ್ತೇವೆ. ಅದಾಗಿನೂ ಕೂಡ ಇವತ್ತು ದಿವಸ ಇಲ್ಲಿ ಅಂತದ್ ಯಾವುದೇನು ಕೂಡ ಪ್ರಕರಣ ಬಂದಿಲ್ಲ. ಇದು ಒಂದು ಪ್ರಕರಣ ಇವತ್ತು ದಿವಸ ಏನು ರಸ್ತೆ ಬಂದಿದೆ, ಅದಕ್ಕೆ ಅದನ್ನ ಗಮನ ಹರಿಸ್ತೀವಿ. ಇವತ್ತು ದಿವಸ ನಾವು ಕೂಡ ಒಂದು ರಿವ್ಯೂ ಮಾಡ್ತಾ ಇದೀವಿ. ಈಗ ಇದು 2010 ಕೇಸಿಗೂ ಹಿಂದೆ ಈ ಬಹಳಷ್ಟು ಸಂದರ್ಭದಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆದ್ಮೇಲೆ ಫೈನಲ್ ನೋಟಿಫಿಕೇಶನ್ಗೆ ಬಹಳಷ್ಟು ಬದಲಾವಣೆಗಳು ತರಬೇಕಾಗಿದೆ. ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಕೂಡ ಇದೆ, ನಮ್ಮ ಕೆಐಡಿಬಿ ಆಕ್ಟ್ ಕೂಡ ಇದೆ. ಅದರ ಪ್ರಕಾರ ಒಟ್ಟು ನಾವು ಇದನ್ನ ಒಂದು ಸ್ವಲ್ಪ ಡಿಸಿಪ್ಲಿನ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡುವಂತ ಕ್ರಮಗಳನ್ನ ಕೈಗೊಳ್ಳಕ್ಕೆ ಬಯಸ್ತೇನೆ. ಅಲ್ಲ, 2013 ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಮಿನಿಮಮ್ 2 ವರ್ಷ ಆಗ್ತಿದೆ ನಮ್ದು. ಅದಕ್ಕೆ ನೀವೇನಾದ್ರೂ ಇನ್ಕಾರ್ಪೊರೇಟ್ ಮಾಡ್ಬೇಕು ಅಂತ ಕೇಳ್ತಾ ಮಾಡ್ತೀವಿ.